ರೇವಣ್ಣ ಬೇಲ್ ರದ್ದನ್ನ ಕೋರಿ ಈಗ ಹೈಕೋರ್ಟ್ಗೆ ಎಸ್ಐಟಿ ಅರ್ಜಿಯನ್ನ ಹಾಕಿದೆ. ಮೇ 31ಕ್ಕೆ ಎಸ್ಐಟಿ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ನಡೆಯುವ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಬಂಧನಕ್ಕೆ ಒಳಗಾಗಿದ್ದಂತಹ ರೇವಣ್ಣಗೆ ಸೆಷನ್ಸ್ ಕೋರ್ಟ್ ಜಾಮೀನನ್ನ ಕೊಟ್ಟಿತ್ತು. ಇದೀಗ ಜಾಮೀನು ರದ್ದನ್ನ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿತ್ತು ಎಸ್ಐಟಿ ಟೀಮ್. ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಒಂದ್ ರೀತಿಯಾಗಿ ರೇವಣ್ಣ ಅವ್ರಿಗೂ ಕೂಡ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಒಂದ್ ಕಡೆ ಬೇಲನ್ನ ರೇವಣ್ಣ ಅವ್ರು ತಗೋತಾ ಇದ್ರೆ, ಮತ್ತೊಂದ್ ಕಡೆ ಎಸ್ಐಟಿ ಟೀಮ್ ಈಗ ಬೇಲನ್ನ ರದ್ದು ಮಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಈಗ ಕೋರ್ಟ್ಗೆ ಅರ್ಜಿಯನ್ನ ಹಾಕಿರುವಂತದ್ದು. ಹಾಗಾದ್ರೆ ಏನಾಗುತ್ತೆ, ಅವರ ತನಿಖೆ ವಿಚಾರ ಏನಾಗುತ್ತೆ, ಬೇಲ್ ರದ್ದಾಗತ್ತಾ, ಜೈಲ್ ಆಗುತ್ತಾ? ಈ ಪ್ರಶ್ನೆಗೆ ಉತ್ತರ ಮೇ 31ಕ್ಕೆ ಸಿಗುತ್ತೆ. ಯಾಕಂದ್ರೆ ಅವತ್ತು ವಿಚಾರಣೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರೇವಣ್ಣ ಅವರು ಕೂಡ ಅರ್ಜಿಯನ್ನ ಹಾಕಿರುವಂತದ್ದು. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ರೇವಣ್ಣ ಅವರು ಅರ್ಜಿ ಹಾಕಿದ್ದಾರೆ. ಹೊಳೆ ನರಸೀಪುರ ಕೇಸ್ ಇತ್ತಲ್ವಾ, ಜೊತೆಗೆ KR ನಗರ ಕಿಡ್ನಾಪ್ ಕೇಸು ಕೂಡ ಇತ್ತು. ಎರಡೂ ಕೇಸನ್ನ ರದ್ದು ಮಾಡಬೇಕು ಅಂತ ಈಗ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ರೇವಣ್ಣ ಅವರು ಅರ್ಜಿಯನ್ನ ಹಾಕಿದ್ದಾರೆ. ಈ ಎರಡೂ ಪ್ರಕರಣವನ್ನ ರದ್ದು ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನ ಈಗ ರೇವಣ್ಣ ಅವರು ಹಾಕಿರುವಂತದ್ದು. ಪ್ರಕರಣದಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ, ಸತ್ಯಾಂಶ ಇಲ್ಲ, ರಾಜಕೀಯ ಪ್ರೇರಿತ ಇದು, ರಾಜಕೀಯ ಷಡ್ಯಂತ್ರದಿಂದ ನನ್ನ ಮೇಲೆ ಈ ರೀತಿಯಾಗಿ ಮಸಲತನ್ನ ಮಾಡ್ತಾ ಇದ್ದಾರೆ ಅಂತ ಒಂದ್ ರೀತಿಯಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಗುಡುಗಿರುವಂತದ್ದು. ಹೀಗಾಗಿ ಎರಡೂ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಒಂದ್ ಕಡೆ ಎಸ್ಐಟಿ ಟೀಮ್ ಒಂದ್ ರೀತಿಯಾಗಿ ಅರ್ಜಿಯನ್ನ ವಜಾ ಮಾಡಬೇಕು ಅಂತ ಹೇಳ್ತಾ ಇದ್ರೆ, ಜಾಮೀನು ಅರ್ಜಿಯನ್ನ. ಈಗ ರೇವಣ್ಣ ಅವರು ಕೂಡ ಈ ಪ್ರಕರಣವನ್ನೇ ರದ್ದು ಮಾಡಬೇಕು ಅನ್ನೋ ಮಾಹಿತಿಯನ್ನ ಕೊಡ್ತಾ ಇರುವುದು. ಈಗ ಎರಡೂ ಕೇಸ್ ಕೂಡ ಕೋರ್ಟ್ ಮೆಟ್ಟಿಲೇರ್ತಾ ಇರುವಂತದ್ದು. ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ.